ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನ್ನ ಹೊಸ ಸ್ಟುಡಿಯೋ ಮತ್ತು ಹೊಸ ಸೆಟಪ್ನ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟು ಒಳ್ಳೊಳ್ಳೆ ಅಪ್ಗ್ರೇಡ್ಸ್ ಬರ್ತಿದೆ. ನನ್ನ ಕ್ಯಾಮ್ರಾದಲ್ಲಾಗಿರ್ಬೋದು, ಲೆನ್ಸ್ಗಳಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಅಪ್ಗ್ರೇಡ್ಸ್ಗಳು ಬರ್ತಿದೆ. ಸೊ ನಾನು ಎಷ್ಟೊಂದು ಚೆಕ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಡೂ ಇಟ್ ಯುವರ್ ಸೆಲ್ಫ್ ಮಾಡೋಣ, ನನ್ನ ರೂಮ್ನ ನಾನು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಒಂದಷ್ಟು ಯೋಚನೆ ಮಾಡಿ ಲಿಸ್ಟ್ ಡೌನ್ ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡೆ. ನೀವು ನೋಡ್ಬೋದು, ಬ್ಯಾಕ್ಗ್ರೌಂಡಲ್ಲಿ ನಂದು ಮೊದಲು ಒಂದು ವಾಲ್ ಇತ್ತು. ಆ ವಾಲು ಲೈಟ್ ಕಲರ್ ಗ್ರೇ ಕಲರು ಪೇಂಟ್ ಆಗಿತ್ತು. ಅದನ್ನು ರಿಮೂವ್ ಇನ್ ದ ಸೆನ್ಸ್ ಒಂದು ಸ್ವಲ್ಪ ಡಾರ್ಕ್ ಕಲರ್ನ ನಾನು ಒಡಿಸ್ದೆ ಅನ್ನೋಕ್ಕಿಂತ ನೀವು ನೋಡ್ತೀರಾ ವಿಡಿಯೋದಲ್ಲಿ ಏನು ಮಾಡಿದೆ, ಪ್ರತಿಯೊಂದೂ ಏನು ಮಾಡಿದ್ದೀನಿ ಅಂತ. ಆಮೇಲೆ ಟೇಬಲ್ ಸಿಕ್ತಿತ್ತು, ಅದನ್ನು ಇನ್ಕ್ರೀಸ್ ಮಾಡಿದೆ, ದೊಡ್ಡದಾಗಿ ಮಾಡಿದೆ, ಮತ್ತು ಮ್ಯಾಟ್ಗಳು ಹಾಕಿದೆ. ಪ್ರತಿಯೊಂದು ಏನೋ ನನ್ನ ರೂಮ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ಮೋಸ್ಟ್ ಆಫ್ ದ ಟೈಮ್ನ ನಾನು ಸ್ಪೆಂಡ್ ಮಾಡೋದು ನನ್ನ ರೂಮ್ನಲ್ಲಿ. ಅದಕ್ಕೋಸ್ಕರ ನನ್ನ ರೂಮು ನನಗಿಷ್ಟವಾದಂಗೆ ಇರಬೇಕು ಅಂತ ನನ್ನ ಆಸೆ. ಸೊ ಅದಕ್ಕೋಸ್ಕರ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲು ನಾನು ಬೆಡ್ನ ಮಿಡ್ಲಿಗೆ ಹಾಕ್ಕೊಂಡಿದ್ದೆ, ಅದನ್ನು ಸೈಡಿಗೆ ತಳ್ಳಿ ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಕ್ತು. ಆವಾಗ ಲಾಂಗ್ ಟೇಬಲ್ ಹಾಕೋಕ್ಕೆ ಜಾಗ ಆಯಿತು. ಅದನ್ನೆಲ್ಲ ನೀವು ನೋಡ್ತೀರಾ ಮುಂದಕ್ಕೆ. ನನ್ನ ರೂಮ್ನ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ನೀವು ಇಲ್ಲಿ ನೋಡ್ತೀರಾ. ಎಷ್ಟು ಖರ್ಚಾಯಿತು ಏನು ಅಂತ ನಾನು ಪ್ರತಿಯೊಂದು ತಿಳಿಸ್ತೀನಿ. ಫ್ರಮ್ ಸಿಸ್ಟಮ್ ಅಪ್ಗ್ರೇಡಿಂದ ಹಿಡಿದು ಸೌಂಡ್ ಸಿಸ್ಟಮು, ಲೈಟಿಂಗ್ ಸಿಸ್ಟಮ್ ಎಲ್ಲನೂ ಚೇಂಜ್ ಮಾಡಿಸಿದ್ದೀನಿ. ನನ್ನ ರೂಮ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ನೋಡೋಕ್ಕೆ ನೀವು ರೆಡಿ ಇದ್ದೀರಾ? ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿದೆ ನಿಮಗೆಲ್ಲ ನಾನು ಮಾಡಿರೋ ಟ್ರಾನ್ಸ್ಫಾರ್ಮೇಷನ್ನ ತೋರಿಸೋದಕ್ಕೆ. ಟ್ರಾನ್ಸ್ಫಾರ್ಮೇಷನ್ ಇನ್ ದ ಸೆನ್ಸ್ ತುಂಬ ಜಾಸ್ತಿ ಏನು ಮಾಡಿಲ್ಲ, ನನ್ನ ಬಜೆಟಲ್ಲಿ ಏನಾಗುತ್ತೋ ಅದನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ. ಅದರಲ್ಲೂ ಖುದ್ದಾಗಿ ನಾನೇ ಇದನ್ನೆಲ್ಲ ನಿಂತು ನನ್ನ ಕೈಯಾರೆ ಮಾಡಿದ್ದೀನಿ ಈ ಟ್ರಾನ್ಸ್ಫಾರ್ಮೇಷನ್ನ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನನ್ನ ರೂಮ್ ಮೊದಲು ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ಹೀಗಿದ್ದಿದ್ದು ರೂಮ್ನ ಹೀಗೆ ರೆಡಿ ಮಾಡಿದೆ. ಈ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಫುಲ್ ನೋಡೋಕ್ಕೆ ನೀವು ರೆಡಿ ಇದ್ದರೆ ಬನ್ನಿ, ಮೊದಲಿಗೆ ಪೇಂಟಿಂಗ್ ಹೆಂಗೆ ಮಾಡಿದೆ ಅಂತ ನೋಡ್ಕೊಂಬೇಡ. ಇಲ್ಲ ಹೆಂಗಿದೆ ಅಂತ. ಈಗ ಇದನ್ನಿಗೆ ಸ್ವಲ್ಪ ಡಾರ್ಕ್ ಪೇಂಟ್ ಹೊಡಿಬೇಕಿತ್ತು. ಲಾಸ್ಟ್ ಟೈಮ್ ಹೊಡಿಸಿದ್ದೆ, ರಾಯಲ್ ಹೊಡಿಸಿದೆ, ಒಂದೇ ಒಂದು ಕೋಟ್ ಹೊಡಿಸಿದೆ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಪ್ಯಾಚಸ್ ಬಂದಿದೆ. ಅದನ್ನು ಎಲ್ಲ ಚೇಂಜ್ ಮಾಡಬೇಕು. ಮತ್ತು ಇಲ್ಲಿ ಇನ್ನೊಂದು ಟೇಬಲ್ ಬರುತ್ತೆ, ಹಿಂದೆಗಡೆ ಲೈಟ್ಸು ಎಲ್ಲ ಬರುತ್ತೆ. ಇದನ್ನೆಲ್ಲ ಎತ್ತಿ ನೋಡಿ. ಪೇಂಟಿಂಗ್ ಎಲ್ಲ ಮಾಡಿದ್ದು ನೋಡಾಯಿತು. ಈಗ ರೂಮ್ಗೆ ಟೇಬಲ್ ಸೆಟಪ್ ಮಾಡೋಣ. ಆ ಟೇಬಲ್ನ ಹೇಗೆ ಸೆಟಪ್ ಮಾಡ್ತೀನಿ, ಯಾವ ಟೇಬಲ್ನ ತರಿಸಿದ್ದೆ, ಪ್ರತಿಯೊಂದು ಹೇಳ್ತೀನಿ ಬನ್ನಿ. ಟೇಬಲ್ ಎಲ್ಲ ಆಯಿತು. ಈಗ ಫೈನಲ್ ಔಟ್ಪುಟ್ನ ನೀವು ನೋಡ್ತೀರಾ. ಸ್ಟಾರ್ಟ್.
ಸೊ ಹೇಗೆ ಅನ್ನಿಸ್ತು ನನ್ನ ರೂಮ್ ಸೆಟಪ್ ವಿಡಿಯೋ? ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ಇದ್ರ ಬಗ್ಗೆ ತಿಳ್ಕೊಬೇಕಾ, ಏನೇ ಡೌಟ್ಸ್ ಇದ್ರು ನನ್ನ ಕೇಳಿ, ನನಗೆ DM ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಮಾಡ್ಬೋದು, ಇಲ್ಲ ಯೂಟ್ಯೂಬಲ್ಲೂ ಕಮೆಂಟ್ ಹಾಕಿ ತಿಳಿಸಿ ಹೇಗೆ ಅನ್ನಿಸ್ತು ಏನು ಅಂತ. ಟೋಟಲಿ ನಾನು ಖರ್ಚು ಮಾಡಿದ್ದು ಬಂದು 3 lakh rupees. ಇದರಲ್ಲಿ ಸಿಸ್ಟಮ್ ಇನ್ಕ್ಲೂಡ್ ಆಗಿದೆ, ಕ್ಯಾಮ್ರಾ ಇನ್ಕ್ಲೂಡ್ ಆಗಿದೆ, ಲೆನ್ಸ್ ಇನ್ಕ್ಲೂಡ್ ಆಗಿದೆ, ಮತ್ತು ಪೇಂಟಿಂಗು ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ. ಟೋಟಲ್ ಕಾಸ್ಟ್ನ ನಾನು ನಿಮಗೆ ಗ್ರಾಫಲ್ಲಿ ಬ್ರೇಕಪ್ ಮಾಡಿ ತೋರಿಸ್ತೀನಿ, ಎಷ್ಟಾಯಿತು ಏನು ಅಂತ. ಬನ್ನಿ ಅದನ್ನು ನೋಡ್ಕೊಂಬರೋಣ. ನೋಡೋದ್ರಲ್ಲ ಬ್ರೇಕಪ್ನ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇನ್ನು ಮುಂದೆ ಹೈ ಕ್ವಾಲಿಟಿ ವೀಡಿಯೋಸ್ನ ನನ್ನ ಕಡೆಯಿಂದ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ ನಿಮ್ಮ ಮನೆ ಹುಡುಗ VK ಗೌಡ್ರನ್ನ.